ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಈ ಅವಕಾಶನ ಕಳ್ಕೊಬೇಡಿ. ಹೇಳ್ಬಿಡ್ರಿ ನಾಗಮಣಿ ಎಲ್ಲಿದೆ ಅಂತ. ನನ್ನ ಹೊಟ್ಟೆಲಿರೋ ಮಗು ಯೋಗಕ್ಷೇಮ ಈಗ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ ಮಾವ. ನಾವು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಮಾಡಿದಿರಾ, ನಮ್ಮ ಭರವಸೆನ ಕಳ್ಕೊಂಡಿದ್ದೀರಾ. ತಪ್ಪು ಮಾಡಿರೋರ್ನ ರಕ್ಷಿಸಕ್ ಹೋಗಿ ನೀವು ತಪ್ಪು ಮೇಲೆ ಮತ್ತಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಾನು ಮಾವನ ಹತ್ರ ಹೋಗಿ ಮಾತಾಡಿ ತಿಳಿಸಿ ಹೇಳ್ತೀನಿ. ಅವರ ಹಠದಿಂದ ಈ ಮನೆಗೆ ಮುಂದೆ ಏನಾಗ್ಬೋದು ಅಂತ ನಾನು ಮನವರಿಕೆ ಮಾಡ್ತೀನಿ. ಯಾರು ಏನೇ ಅಂದ್ರು, ಎಷ್ಟೇ ಎದುರಾದ್ರೂ ಜಗ್ಗೋನಲ್ಲ ನಾನು. ಆ ನಾಗಮಣಿ ಇರೋ ಸ್ಥಳದ ರಹಸ್ಯ ನನ್ನೊಂದಿಗೆ ಅಂತ್ಯ ಆಗಬೇಕೋ ಹೊರತು ಯಾವುದೇ ಕಾರಣಕ್ಕೂ ಆಚೆ ಬರಬಾರದು. ಆ ನಾಗಮಣಿ ನನ್ನ ಕೈವಶ ಆಗೋ ತನಕ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರದು. ಗೊತ್ತಾಗೋದಿಲ್ಲ. ಅದೇನೇ ಆಗಿರ್ಲಿ, ನಿನ್ನೊಳಗೆ ಅದೆಂತ ರಹಸ್ಯ ಅಡಗಿದ್ರು ಅದನ್ನ ಹೊರಗಡೆ ತೆಗೆದೆ ಬಿಡೋಳಲ್ಲ ಈ ಅಮೃತ. ಅದ್ ಹೇಗ್ ನನ್ನಿಂದ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ಮನೆಯವರೆಲ್ಲ ನನ್ನ ವಿರುದ್ಧ ತಿರುಗಿ ಬಿದ್ದು ನನ್ನ ಬಾಯಿ ಬಿಡಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ಅವರ ಮೂರ್ಖತನ ಅಷ್ಟೇ. ಅದೇನಾಗುತ್ತೋ ಆಗಲಿ, ನಾಗಮಣಿ ಕೈವಶ ಆಗೋ ತನಕ ಈ ಹೋರಾಟ ಇದ್ದಿದ್ದೆ. ನಾನು ಸಿದ್ಧವಾಗಿದ್ದೀನಿ, ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಸಿದ್ಧವಾಗಿದ್ದೀನಿ. ಅರ್ಜುನ್, ಅಮ್ಮಯ್ಯವ್ರಿ, ಅಮೃತ ಅಲ್ಲಿ ಒಬ್ಬನೇ ಇದೆಯಾ ರೂಮಲ್ಲಿ? ಇಲ್ಲೇ ಅಪ್ಪ ನೀರು ಕುಡಿಯಕ್ಕೆ ಹೋದ್ರು. ಯಾಕೆ, ಏನಾದ್ರು ಮಾತಾಡೋದಿತ್ತ ಅವ್ರ ಹತ್ರ? ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಸುತ್ತಿ ಬಳಸಿ ಮಾತಾಡಿ ಪ್ರಯೋಜನ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನಗೆ ಆ ನಾಗಿಣಿ ಯಾರು ಅಂತ ಗೊತ್ತು ಅಲ್ವಾ? ಗೊತ್ತಿಲ್ಲದೆ ಏನು, ನನ್ನ ಅಮೃತ ಅವ್ರ ರೂಪಾನೇ ತಗೊಂಡು ನನ್ನನ್ನೇ ಯಾಮಾರಿಸಿ ನನ್ನ ಜೀವನ ಜೊತೆ ಆಟ ಆಡಕ್ಕೆ ಬಂದವಳು ಅವಳು. ಅವಳ ವಿಚಾರ ಯಾಕೀಗ? ಬೇಕು ಅರ್ಜುನ್, ಈಗಲೇ ಆ ವಿಚಾರ ಬೇಕಾಗಿರೋದು. ಅಂದ್ರೆ ಏನು ಪ್ರಶ್ನೆ ಮಾಡದೆ ಎಲ್ಲದಕ್ಕೂ ತಯಾರಾಗಿರೋ ಅರ್ಜುನ್. ಹತ್ರದಲ್ಲೇ ಹೋಳಿ ಹಬ್ಬ ಇದೆ. ಅಷ್ಟೊತ್ತಿಗೆ ಮನೆಯವ್ರ ಮುಂದೆ ಹೊಸ ರಹಸ್ಯ ಬಯಲು ಮಾಡ್ತೀನಿ. ಅಷ್ಟೇ ಅಲ್ಲ ಅರ್ಜುನ್, ಮಯೂರಿ ಹೊಸ ಹೋರಾಟಕ್ಕೆ ಸಜ್ಜಾಗಿದ್ದಾಳೆ. ನಿನ್ನನ್ನು ನನ್ನೋನಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದ್ದಾಳೆ. ನಿನ್ನ ಆ ಮುದ್ದಿನ ಹೆಂಡತಿ ಅಮೃತ ಮನುಷ್ಯಳೇ ಅಲ್ಲ ಅನ್ನೋ ರಹಸ್ಯನ ಎಲ್ಲರ ಮುಂದೆ ಬಯಲು ಮಾಡಿ ಅವಳನ್ನು ಈ ಮನೆಯಿಂದ ಓಡಿಸಿ ನಿನ್ನನ್ನು ಪಡ್ಕೊಳ್ದೇ ಇದ್ರೆ ನನ್ನ ಹೆಸರು ಮಯೂರಿನೇ ಅಲ್ಲ. ಮಯೂರಿ, ಮಯೂರಿ, ಯಾವಾಗ್ಲೂ ಹೀಗೇನೆ, ಏನನ್ನು ಪೂರ್ತಿಯಾಗಿ ಹೇಳೋದಿಲ್ಲ. ರಹಸ್ಯ ಅಂತ ಇದ್ಲಲ್ಲ, ಯಾವ ರಹಸ್ಯ ಇರ್ಬೋದು?
ಏನಮ್ಮ ಇದೆಲ್ಲ? ಇಷ್ಟು ತಡರಾತ್ರಿಲಿ ಈ ಹಗ್ಗನ ಯಾಕೆ ಇಟ್ಕೊಂಡು ಬಂದಿದ್ದೀನಿ ಅಂತ ಕೇಳಲ್ವ ಮಾವ? ಯಾಕೋ ಎಲ್ಲರ ವರ್ತನೆಗಳು ಒಂದಕ್ಕಿಂತ ಒಂದು ವಿಚಿತ್ರವಾಗಿರುವಾಗ ಇದರಲ್ಲೇನು ಆಶ್ಚರ್ಯ ಇಲ್ಲ ಬಿಡು. ಹೇಗೂ ಬರೋದು ಬಂದಿದೀಯ, ಕಾರಣ ಏನು ಅಂತ ನೀನೇ ಹೇಳಿದ್ರೆ ಅನುಕೂಲ. ಎಲ್ಲದಕ್ಕೂ ಕಾರಣ ನೀವೇ ಎದುರುಗಡೆ ನಿಂತಿರುವಾಗ ಬೇರೆ ಕಾರಣನಾದ್ರೂ ಏನಿರೋದಕ್ಕೆ ಸಾಧ್ಯ ಮಾವ? ಏನಿದೆಲ್ಲ ಹುಚ್ಚಾಟ? ಸಾಕ್ ಮಾಡು ನಿನ್ನ ಒಗಟಿನ ಮಾತುಗಳನ್ನ. ಕುಣಿಕೆ ಹಾಕಿರೋ ಹಗ್ಗನ ಕೈಯಲ್ಲಿ ಹಿಡ್ಕೊಂಡು ಬಂದಿದೆಯಲ್ಲ, ಯಾಕಿದು? ಇದು ನಿಮ್ಮ ಕುತ್ತಿಗೆಗೆ ಹಾಕೋದಿಕ್ಕೆ. ಅಮೃತ, ನಿದ್ದೆಗಣ್ಣಲ್ಲಿ ಎದ್ದು ಬಂದು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ನಿನಗೆ ಯಾವುದೋ ಕೆಟ್ಟ ಕನಸು ಬಿದ್ದಿರೋ ಹಾಗಿದೆ. ಪ್ರಜ್ಞೆ ಇಲ್ಲದೆ ಮಾತಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಹೋಗ್ ಬಲಕ್ಕೋ, ಬೆಳಿಗ್ಗೆ ಮಾತಾಡೋಣ. ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಮಾವ. ಮಲಗಿರೋದು ನಾನಲ್ಲ ಮಾವ. ಅಜ್ಞಾನ ಅನ್ನೋ ನಿದ್ದೆಯಲ್ಲಿ ಮಲಗಿರೋದು ನೀವು. ನಿಮ್ಮನ್ನ ಬಡ್ದು ಎದಳ್ಸೋದಕ್ಕೆ ಬಂದಿದ್ದೀನಿ. ಆಗ್ತಾ ಇರೋ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಅಂತ ಎಚ್ಚರಿಸೋದಕ್ಕೆ ಬಂದಿದ್ದೀನಿ. ವಿವೇಕದಿಂದ ನಡ್ಕೊಳ್ಳಿ, ಜೀವ ಉಳಿಯುತ್ತೆ. ಇಲ್ಲ ಅಂದ್ರೆ ನಿಮ್ಮ ಪ್ರಜ್ಞೆ ತಪ್ಪುತ್ತೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಮಾವ. ಅತ್ತೆಮ್ಮ, ಯಾಕೆ ಇವ್ರು ಇಷ್ಟೊಂದು ಹಠ ಮಾಡ್ತಾ ಕೂತಿದ್ದಾರೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವನ್ಗೆ ಇಷ್ಟೊಂದು ಹಠ ಇದ್ರೆ ಆ ಹಾವು ಸುಮ್ಮನೆ ಬಿಡುತ್ತಾ ಹೇಳು? ಇವನ್ ಹಠದಿಂದ ನಾವಿನ್ನೂ ಏನೇನು ಅನುಭವಿಸ್ಬೇಕೋ ಏನೋ. ನನಗಂತೂ ತುಂಬಾ ಭಯ ಆಗ್ತಿದೆ ಹೇಮಾ. ಯಾಕೆ ಇಷ್ಟೊತ್ತಾದ್ರೂ ಇಬ್ರು ಹೀಗೆ ನಿಂತಿದ್ದೀರಾ? ಯಾಕೆ ನಿದ್ದೆ ಬರುತ್ತಿಲ್ವಾ? ಮನೇಲಿ ಈ ಪರಿಸ್ಥಿತಿ ಇರ್ಬೇಕಾದ್ರೆ ನಿದ್ದೆ ತಾನೇ ಎಲ್ಲಿಂದ ಬರುತ್ತೆ ಹೇಳು? ಈಗ ಮತ್ತೇನಾಯ್ತು ಅಜ್ಜಿ? ಅತ್ತೆ, ನೀವಾದ್ರೂ ಹೇಳಿ. ಮತ್ತಿನ್ ಏನಮ್ಮ ಮಯೂರಿ, ಇವ್ರು ನೋಡಿದ್ರೆ ನಾಗಮಣಿ ಎಲ್ಲಿದೆ ಅಂತ ಬಾಯೇ ಬಿಡ್ತಾ ಇಲ್ಲ, ಹಠ ಹಿಡಿದು ಕೂತಿದ್ದಾರೆ. ಇನ್ನ ನಾಗಿಣಿ ವಿಚಾರ ನಮ್ಮೆಲ್ರಿಗೂ ಗೊತ್ತೇ ಇದೆ. ಯಾವ ಕ್ಷಣದಲ್ಲಿ ಏನ್ ತೊಂದರೆ ಎದುರಾಗುತ್ತೋ ಅಂತ ಪ್ರತಿ ಕ್ಷಣ ಜೀವ ಕೈಲಿ ಹಿಡ್ಕೊಂಡು ಕೂತಿರೋ ಹಾಗೋಗಿದೆ ನೋಡು. ಹೌದು ಮಯೂರಿ, ಮನೆಯಿಂದ ಹೊರಗಡೆ ಒಂದ್ ಹೆಜ್ಜೆ ಇಡಕ್ಕೂ ಭಯ ಆಗ್ತಿದೆ. ಹೇಗೋ ಮನೆ ಒಳಗಡೆ ಇದ್ರೆ ಭಯ ಇಲ್ಲ. ಶಾಸ್ತ್ರಿಗಳಿಂದ ದಿಗ್ಬಂಧನ ಹಾಕ್ಸಿದೆ, ಅದೊಂದೇ ಧೈರ್ಯ. ಆದ್ರೆ ಈ ರೀತಿ ಹೆದರ್ಕೊಂಡು ಇನ್ನೂ ಎಷ್ಟು ದಿನ ಬದುಕಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಅಜ್ಜಿ,
ನೀವು ಯಾವ ದಿಗ್ಬಂಧನದ ಬಗ್ಗೆ ಮಾತಾಡ್ತಿದ್ದೀರಾ? ಈಗ ಈ ಮನೇಲಿ ಯಾವ ದಿಗ್ಬಂಧನನೂ ಇಲ್ಲ. ಮಯೂರಿ, ಏನ್ ಮಾತಾಡ್ತಾ ಇದೀಯ ನೀನು? ದಿಗ್ಬಂಧನ ಇಲ್ಲ ಅಂದ್ರೆ ಏನರ್ಥ? ಅದೇನು ಅಂತ ಬಿಡಿಸಿ ಹೇಳಮ್ಮ. ಇನ್ನು 2 ದಿನ ನನಗೆ ಟೈಮ್ ಕೊಡಿಯತ್ತೆ. ಇನ್ನು 2 ದಿನದಲ್ಲಿ ಎಲ್ಲ ರಹಸ್ಯಗಳು ಬಯಲಾಗತ್ತೆ. ಈ 2 ದಿನ ಟೈಮ್ ಯಾಕೆ ತಗೊಂಡೆ ಅಂತ ಆಮೇಲೆ ನಾನು ಹೇಳ್ತೀನಿ. ಮಯೂರಿ, ಮೊದಲೇ ನಮಗೆ ತಲೆ ಕೆಟ್ಟು ಕೂತಿದ್ದೀವಿ. ಸುಮ್ಮನೆ ಏನೇನೋ ಹೇಳಿ ನಮಗ್ ಭಯ ಹುಟ್ಟಿಸ್ಬೇಡ ಕಡೆ. ನೋಡು, ಅದೇನು ಅಂತ ಸರಿಯಾಗಿ ಹೇಳೆ. ಹೇಳದ್ನಲ್ಲ ಅಜ್ಜಿ, ಇನ್ನು 2 ದಿನ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಆತಂಕಗಳಿಗೆ ನಾನು ಉತ್ತರ ಕೊಡ್ತೀನಿ. ನೋಡ್ತೀರಿ. ಏನೇ ಇವಳು ಏನೇನೋ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಅದೇನೋ ದಿಗ್ಬಂಧನ ಇಲ್ಲ. ಹೇಮ, ನಿನ್ಗೇನಾದ್ರೂ ಅರ್ಥ ಆಯ್ತಾ? ಬಿಡಿ ಅತ್ತೆಮ್ಮ, ಅವಳ ಮಾತುಗಳನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಅವಳ ವಿಚಾರ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ಆವೇಶದಲ್ಲಿ ಏನೋ ಹೇಳಿ ಹೋಗಿದ್ದಾಳೆ ಅಷ್ಟೇ. ಅಮೃತ, ವರ್ತನೆಗಳು ಮಿತಿ ಮೀರ್ತಾ ಇವೆ. ಇಷ್ಟೊತ್ತು ಸೊಸೆ ಅಂತೇಳಿ ನಾನು ಸುಮ್ಮನೆ ಇದ್ದೆ. ನೋಡು, ಇದೇ ಅತಿರೇಕಗಳು ಮುಂದುವರೆದ್ರೆ ನಾನು ಕಠಿಣವಾಗಿ ನಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಹೊರಡು ಇಲ್ಲಿಂದ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಾ ಮಾವ? ನನ್ನ ಕೈಲಿ ಕುಣಿಕೆ ಸಿದ್ಧ ಆಗಿದೆ. ಕುತ್ತಿಗೆ ಒಡ್ಡೋದಿಕ್ಕೆ ಯಾವಾಗ ಸಿದ್ಧ ಆಗ್ತೀರಾ ಹೇಳಿ? ಅಮೃತ, ಅಮೃತ! ನೋಡು, ಕೊನೆ ಸರ್ತಿ ಎಚ್ಚರಿಸಿ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿಲ್ಲಿಂದ ಹೋದ್ರೆ ಸರಿ. ಹೋಗು, ಹೋಗು! ಸಮಾಧಾನ. ಹೀಗೆ ಕೋಪ ಮಾಡಿಕೊಂಡು ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮಾವ. ಕ್ಷಮಿಸಿ, ಆವೇಶದಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಆದ್ರೆ ನಿಮ್ಮ ಹಠದಿಂದ ಆಗೋ ಪರಿಣಾಮಗಳು ನನ್ನ ಆವೇಶಕ್ಕಿಂತ 100 ಪಟ್ಟು ಭೀಕರವಾಗಿರತ್ತೆ. ಇದನ್ನ ನಿಮ್ಮ ಹತ್ರ ಹೇಳೋದಕ್ಕೆ ಈ ರೀತಿಯೆಲ್ಲ ನಡ್ಕೋಬೇಕಾಯ್ತು ಮಾವ. ಯಾಕೋ ನೀವಿಬ್ರು ಗಂಡ ಹೆಂಡತಿ ತುಂಬಾ ಹದ್ದು ಮೀರಿ ವರ್ತಿಸ್ತಾ ಇದ್ದೀರಾ. ನೀವ್ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಬಾಯಿ ಬಿಡಿಸೋದಕ್ಕೆ ಆಗೋದಿಲ್ಲ. ಹದ್ದು ಮೀರಿ ಆಗ್ಲೇ ನೀವು ನಡ್ಕೊಂಡಾಗಿದೆ ಮಾವ ಆ ನಾಗಿಣಿ ಜೊತೆ. ನೀವೀಗ್ಲೂ ನಾಗಮಣಿ ಎಲ್ಲಿದೆ ಅಂತ ಹೇಳ್ದೆ ಹೋದ್ರೆ ಇವತ್ತು ನಾನ್ ಹಿಡ್ಕೊಂಡು ನಿಂತಿರೋ ಈ ಕುಣಿಕೆನ ನಾಳೆ ಆ ನಾಗಿಣಿ ಹಿಡ್ಕೊಂಡು ನಿಮ್ ಮುಂದೆ ನಿಲ್ತಾಳೆ. ಕೋಪದಿಂದ ಏನು ಪ್ರಯೋಜನ ಇಲ್ಲ ಮಾವ. ನಿಮ್ಮ ಒಳ್ಳೇದಕ್ಕೆ, ಈ ಮನೆಯವರ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾಗಮಣಿ ಇರೋ ಜಾಗ ಯಾವುದು ಅಂತ ಹೇಳ್ಬಿಡಿ. ನಾಗಿಣಿ ಹಠಕ್ ನಿಂತ್ರೆ ಯಾರು ಉಳಿಯಲ್ಲ ಮಾವ. ಒಂದು ಸಾರಿ ಆ ನಾಗಿಣಿ ಈ ವಿಷ್ಣು ಮುಂದೆ ಬಂದು ನಿಲ್ಲೋ ಧೈರ್ಯ ತೋರಿಸ್ಲಿ ಸಾಕು. ಜಾಡ್ಸಿ ಎದೆಗೊದ್ದು ಆ ಹುಳುನ ಕಾಲಲ್ಲಿ ಹಾಕೊಂಡು ಹೊಸ್ಕ ಹಾಕೋ ಸಾಮರ್ಥ್ಯ ಈ ವಿಷ್ಣುಗಿದೆ. ನೆನಪಿಟ್ಕೊ ಅಮೃತ, ಕೊನೆಗಿದೇ ನಡೆಯೋದು.
ಮಾವ ಹೇಳಿದ ಮಾತು ನಿನಗೆ ಹೇಳಿದ ಥರನೇ ಇತ್ತಲ್ಲ ಅಮೃತ. ರೀ, ಯಾಕಿಷ್ಟು ಕೋಪದಲ್ಲಿ ಬರ್ತಾ ಇದ್ದೀರಾ? ಎಲ್ಲಿದ್ರಿ? ಏನಾಯ್ತು? ಸಾಕ್ ಮಾಡ್ರಿ ನಿಮ್ಮ ನಾಟಕನ. ನನ್ನ ಎದುರಿಗೆ ನಿಂತು ಮಾತಾಡೋ ಧೈರ್ಯ ಇಲ್ಲದೆ ಮಗ ಸೊಸೆ ನನ್ನ ವಿರುದ್ಧ ಛೂ ಬಿಟ್ಟು ಹೊಸ ಕಥೆಗಳನ್ನ ಕಟ್ಟಿ ನನ್ನನ್ನು ಹೆದರಿಸಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಹುಚ್ಚುತನ. ನಾಗಮಣಿ ವಿಚಾರದಲ್ಲಿ ಯಾವ ರಾಜಿನೂ ಸಾಧ್ಯ ಇಲ್ಲ. ನಾನು ಬದಲಾಗೋದು ಇಲ್ಲ. ಬೇಡ ವಿಷ್ಣು, ನನ್ನ ಮಾತು ಕೇಳು. ಇಷ್ಟೊಂದು ಹಠ ಒಳ್ಳೇದಲ್ಲ ಕೊಡೋ. ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಮ್ಮ, ಕೇಳೋಕ್ ಸಾಧ್ಯನೂ ಇಲ್ಲ. ಇವ್ರಿ, ನಮ್ಮ ಮನೆನೇ ನಾಶ ಆಗೋಗುತ್ತೆ ಕಣ್ರಿ. ದಯವಿಟ್ಟು ಯೋಚನೆ ಮಾಡಿ. ಪರವಾಗಿಲ್ಲ, ಮನೆನೇ ಅಲ್ಲ, ನನ್ನ ವಂಶನೇ ಸರ್ವನಾಶ ಆದರೂ ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರನೇ ನಾನು ಯಾರಿಗೂ ಹೇಳೋದಿಲ್ಲ. ಯಾರ ಬೆದರಿಕೆಗೂ ಜಗ್ಗೋನಲ್ಲ ಇವ್. ಏನು ಬೇಕಾದರೂ ಆಗಲಿ, ಎಲ್ಲಕ್ಕೂ ಸಿದ್ಧವಾಗಿ ನಿಂತಿದ್ದೀನಿ. ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದೇ ನನ್ನ ಕೊನೆ ಮಾತು. ಈ ಮನೆಯಲ್ಲಿ ಈ ವಿಚಾರದಲ್ಲಿ ಇನ್ನು ಒಂದು ಅಕ್ಷರನೂ ಚರ್ಚೆ ಆಗಬಾರದು ಅಷ್ಟೇ. ಹಾಗೆ ಇನ್ನೊಂದು ಮಾತು, ನಿಮ್ಮ ಸೊಸೆ ಇದ್ದಾಳಲ್ಲ ಅಮೃತ, ಅವಳಿಗೆ ಸ್ವಲ್ಪ ತನ್ನ ಇತಿಮಿತಿನಲ್ಲಿ ಇರೋದಕ್ಕೆ ಹೇಳಿದ್ರೆ ಅವಳಿಗೆ ಒಳ್ಳೇದು. ಅವಳ ವರ್ತನೆ ಯಾಕೋ ಹದ್ದು ಮೀರ್ತಾ ಇತ್ತು. ನಾನು ನನ್ನ ತಾಳ್ಮೆಯನ್ನು ಕಳ್ಕೊಳ್ಳೋದಕ್ಕೆ ಮುಂಚೆ ಅವಳು ತನ್ನ ತಪ್ಪನ್ನ ತಿಳ್ಕೊಂಡ್ರೆ ನಿಮ್ಮ ಸೊಸೆಗೆ ಒಳ್ಳೇದು. ಅವಳ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಇದೇನೇ ಹೇಮ, ಅಮೃತನ ಬಗ್ಗೆ ಹೀಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ ಇವನು. ಅಲ್ಲ, ಅವಳು ಏನು ಮಾಡಿದ್ದಾಳೆ? ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಅತ್ತೆಮ್ಮ. ಅಲ್ಲ, ಅರ್ಜುನ್ ಅಮೃತಾಗಿ ಇವ್ರ ಹತ್ರ ಮಾತಾಡೋಕೆ ಹೇಳಿದ್ದು ನಾವೇ ಅಲ್ವಾ? ಹೀಗೆ ಇವ್ರು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ. ನೋಡೋಣ, ನಾಳೆ ನಾನೇ ಅವಳ ಹತ್ರ ಮಾತಾಡಿ ನೋಡ್ತೀನಿ. ಮಯೂರಿ, ನಾನು ಸುಮ್ಮನೆ ಇದ್ದೀನಿ ಅಂತ ನಿಂದು ಅತಿ ಆಗ್ತಿದೆ. ಏನ್ ನಿನ್ ಸಮಸ್ಯೆ? ಯಾಕೆ ಈ ರೀತಿ ನನ್ನ ಹಿಂದೆ ಬಿದ್ದಿದ್ಯಾ? ಹೇಳು. ಅದಕ್ಕೂ ಮುಂಚೆ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನ್ ನಿನ್ ಪ್ರಶ್ನೆ? ಶಾಸ್ತ್ರಿಗಳು ನಮ್ಮನೆಗೆ ಹಾಕಿದ ಸರ್ಪ ದಿಗ್ಬಂಧನನ ಯಾಕೆ ತೆಗ್ದೆ? ನನಗೇನೂ ಗೊತ್ತಿಲ್ಲ ಅಂತ ಬೀಗ್ತಾ ಇದೆಯಲ್ಲ ಅಮೃತ. ಈ ಮನೆಯವ್ರ ಬೆನ್ನ ಹಿಂದೆ ನೀನು ಎಷ್ಟೆಲ್ಲ ಆಟ ಆಡ್ತಿದ್ಯಾ ಅಲ್ವಾ? ಈ ಮಯೂರಿ ಎಷ್ಟು ಚಾಣಾಕ್ಷ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ನನಗೆಲ್ಲ ಗೊತ್ತು ಕಣೆ. ನೀನು ಯಾರು, ಎಂತೋಳು ಅನ್ನೋದು ಎಲ್ಲ ಗೊತ್ತು. ಸರಿಯಾದ ಸಾಕ್ಷಿ ಸಂದರ್ಭ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅದ ಸಿಕ್ಕ ದಿನ ನಿನ್ನ ಕತೆ ಮಯೂರಿ!